ಏನಮ್ಮ ವಸು ಹಾಗೆ ನೋಡ್ತಾ ಇದೆಯಾ? ಬಾ ಕೂತ್ಕೋ. ಹಾಂ, ಇದೇನು ಆಂಟಿ, ನೀವೇ ಹೂ ಕೊಡ್ತಾ ಇದ್ದೀರಾ? ದೇವಸ್ಥಾನ ಆಚೆಗಡೆ ಕಟ್ಟಿರೋ ಹೂನ ಮಾರ್ತಾ ಇದ್ರಲ್ಲ, ಅದನ್ನೇ ತಗೋಬೋದಿತ್ತು. ಇಲ್ಲ ಮಳು, ಈ ಕ್ಷೇತ್ರದ ಮಹಿಮೆ ಏನು ಗೊತ್ತಾ? ಈ ಹೂನ ನಾವೇ ಕಟ್ಟಿ ದೇವ್ರಿಗೆ ಸಮರ್ಪಿಸಿದ್ರೆ ಪುಣ್ಯ ಬರುತ್ತೆ. ಆಮೇಲೆ ನಮ್ಮ ಆಸೆಗಳನ್ನ ಹೇಳ್ಕೊಂಡ್ರೆ ಈಡೇರಿಸ್ತಾನೆ ಆ ದೇವರು. ಅದಕ್ಕೆ ಕಟ್ತಾ ಇದ್ದೀನಿ. ನಂಗೆ ಅಭ್ಯಾಸ ತಪ್ಪೋಗಿದೆಯಲ್ಲ, ಅದಕ್ಕೆ ಸ್ವಲ್ಪ ನಿಧಾನ ಆಗ್ತಿದೆ. ಸರಿ, ನೀವು ದೇವ್ರ ಹತ್ರ ಏನು ಕೇಳ್ಕೊಂಡ್ರಿ? ಸುಮ್ಮನಿರಮ್ಮ, ಅದೆಲ್ಲ ಕೇಳಬೇಡ. ಪ್ಲೀಸ್ ಹೇಳಿ, ಪ್ಲೀಸ್. ಬೇಡ ಮೂಳು, ಸುಮ್ಮನಿರಮ್ಮ. ನನ್ನನ್ನು ಹೂ ಕಟ್ಲಿಕ್ಕೆ ಬಿಡು. ಇಲ್ಲ ಇಲ್ಲ, ಹೇಳಬೇಕು 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 ಅಷ್ಟೇ. ಸರಿ ಅಮ್ಮ, ಕಾಡಬೇಡ. ಏನಿಲ್ಲ, ನಮ್ಮ ಯಜಮಾನ್ರ ಆರೋಗ್ಯ ಚೆನ್ನಾಗಿರಲಿ, ನಾನು ಅವರು ಯಾವಾಗಲೂ ಪ್ರೀತಿಯಿಂದ ಇರಬೇಕು ಅಂತ ಅಷ್ಟೇ. ನಿಮ್ಮ ಆಸೆ ಏನೋ ಚೆನ್ನಾಗೇ ಇದೆ, ಆದರೆ ಹಾಗಾಗ ಕಷ್ಟ ಆಗ್ತಿದೆ. ಬಿಡ್ತು ಅನ್ನು ವಸುಂಧರ, ಏನಾಯ್ತೀಗ? ಅಲ್ಲೊಬ್ಬ ಮುದ್ಕ ಕಲ್ ತಗೊಂಡು ನಿಮ್ಮ ಯಜಮಾನ್ರಿಗೆ ಹೊಡಿಯಕ್ ಬಂದ. ಆಗ ನಿಮ್ಮ ಯಜಮಾನ್ರು ಹೆದರ್ಕೊಂಡು ಓಡ್ ಹೋದ್ರು. ಅವ್ರು ಯಾಕೆ ಹಾಗೆ ಓಡೋದ್ರು? ಓ, ಯಾರು ಆ ಮಂಗನ್ ಟೋಪಿ ಹಾಕೊಂಡಿರೋ ಮುದ್ಕನಾ? ಹಾ, ಹೌದು ಹೌದು, ಅವರೇ. ಯಾರವರು? ಅವ್ರ ಹೆಸರು ಪೊನ್ನಪ್ಪ ಅಂತ. ಅಲ್ಲ, ಇವ್ರಿಗೆ ಪೊನ್ನಪ್ಪನ ಕಂಡ್ರೆ ಯಾಕೆ ಭಯ? ಅಥವಾ ಪೊನ್ನಪ್ಪನಿಗೆ ಇವ್ರು ಕಂಡ್ರೆ ಯಾಕೆ ಕೋಪ? ಅವ್ರದ್ದು ಅದೇನಿದೆಯೋ ನಂಗೆ ಗೊತ್ತಿಲ್ಲಮ್ಮ. ನನ್ನ ಮನೆಯವರು ಅವನ ಬಗ್ಗೆ ನನ್ನ ಹತ್ರ ಏನೂ ಹೇಳಲಿಲ್ಲ. ಮತ್ತೇನು ಹಾಗಾದ್ರೆ ಇವ್ರದ್ದು? ಹೇಳಿದ್ನಲ್ಲ, ನಂಗೇನೂ ಗೊತ್ತಿಲ್ಲ ಅಂತ. ಹಾ, ಒಂದಂತೂ ಸತ್ಯ, ಆ ಪೊನ್ನಪ್ಪ ಇದಾನಲ್ಲ, ಅವನು ತುಂಬ ಒಳ್ಳೆ ಮನುಷ್ಯ. ಪಾಪದವನು. ಆ್ಯಕ್ಚುಲಿ ಯಾರವರು? ನಿಮ್ಮ ಮನೇಲಿ ಏನಾದರೂ ಕೆಲಸ ಮಾಡ್ತಿದ್ರಾ? ಇಲ್ಲಪ್ಪ, ಆ ಪೊನ್ನಪ್ಪ ಯಾರು ಅನ್ಕೊಂಡೆ ನೀನು? ಅದೇ ನಮ್ಮ ಆದಿತ್ಯನ ಪ್ರೀತಿ ಮಾಡಿ ಅವನ ಜೊತೆಲೆ ಜೀವ ಕಳ್ಕೊಂಡ್ಲಲ್ಲ, ಕಾವೇರಿ, ಅವಳಪ್ಪ. ಓಹ್, ಹೌದಾ? ಪಾಪ ಅಲ್ವಾ? ಹೌದು, ಮಗಳು ಹೋದಾಗ್ಲಿಂದ ಸ್ವಲ್ಪ ಅದಕ್ಕೆ ಅವನ ಪಾಡ್ಗೆ ಅವನು ಬೈತಾ ಏನೋ ಮಾಡ್ಕೊಂಡಿರ್ತಾನೆ. ಪಾಪ, ಅವರು ನೋಡಿದ್ರೆ ಬೇಜಾರಾಗುತ್ತೆ. ಹೌದು, ನಮ್ಮ ಆದಿತ್ಯ ಹುಟ್ಟು ಬಂದ ಹಾಗೆ ಕಾವೇರಿನೂ ಹುಟ್ಟು ಬಂದಿದ್ರೆ ಅವನಿಗೂ ಗುಣ ಆಗ್ತಿತ್ತೋ ಏನೋ. ಇಲ್ಲ ಇಲ್ಲ, ಇದು ಯಾವುದು ಭ್ರಮೆ ಅಲ್ಲ, ಎಲ್ಲ ಸತ್ಯ.
ನಾನು ಮಾಡ್ಕೊಂಡಿದ್ದು ಯಾವುದು ಕಲ್ಪನೆ ಅಲ್ಲ, ಪ್ರತಿಯೊಂದು ಸತ್ಯ. ಹೌದು, ಅವನೇ ನಿಜವಾದ ಒಡೆಯ. ಸಂಜು, ಏನಾಯ್ತು? ಏನಾಯ್ತು ಸಂಜು? ಹಿಂಗ್ ನಿಂತು ನನ್ನನ್ನು ಭಯ ಪಡಿಸ್ಬೇಡ. ಈಗೇನು ನೀನ್ ಬರಲ್ಲ ಅಲ್ಲ? ಸರಿ ಬಾ ಹೋಗೋಣ. ಏಯ್, ನಾನು ಇಷ್ಟೊತ್ತು ಎಲ್ಲಿದ್ದೆ? ನಾನೇನೋ ಮಾಡಿದೆ ಈಗ. ಏ ವಸುಂಧರ, ನೀನೇ ಏನೋ ಮಾಡಿಸಿದ್ಯಾ? ಏನು ಮಾಡಿಸ್ದೆ ನನಗೆ? ನನಗೆ ಇಷ್ಟೊತ್ತು ತನಕ ಎಚ್ಚರ ಇಲ್ದಿರೋರ ಥರ ಆಗೋಗಿತ್ತು. ಸರಿನೇ ಇದೆಯಲ್ಲ, ಏನಾಯ್ತು? ಏಯ್, ನನಗೇನಾಗತ್ತೆ ಅಂತ ನನಗೆ ಗೊತ್ತಾಗುತ್ತೆ. ನಿನ್ನ ಹತ್ರ ಕ್ಲಾಸ್ ತೊಗೋಬೇಕಾಗಿಲ್ಲ. ನೀನೇನೋ ಮಾಡಿಸಿ ಈಗ ಡೌ ಮಾಡ್ತಿದ್ಯಾ? ನೋಡು ಸಂಜು, ನನ್ನಿಂದ ಏನೂ ತಪ್ಪಾಗಿಲ್ಲ. ಇದೆಲ್ಲ ನಾಗಪ್ಪನ ಮಹಿಮೆ. ಅವನೇ ನಿನ್ನ ಕೈಯಿಂದ ಎಲ್ಲ ಕಾರ್ಯನೂ ಮಾಡಿಸಿದ್ದು. ನನ್ನ ನಂಬು ಸಂಜು. ಆ ದುಷ್ಯಂತೂ ಅಂಜಲಿನ ಬೇಕಾದ್ರೆ ನಂಬಿಡ್ತೀನಿ, ನಿನ್ನನ್ನು ಮಾತ್ರ ನಂಬಲ್ಲ. ಈಗ ಗಾಡಿ ಹತ್ತದಾದರೆ ಹತ್ತು, ಇಲ್ಲ ನಡ್ಕೊಂಬ. ರೀ ನಾಗರಾಜ್, ಗಾಡಿ ತೆಗೀರಿ.
ಅನ್ನೋದನ್ನು ನಾನು ತಿಳ್ಕೊತೀನಿ. ಆದರೆ ನೀನು ಮಾತ್ರ ಯಾವುದೇ ಕಾರಣಕ್ಕೂ ಯಾವುದೇ ಸೀಕ್ರೆಟ್ನ ಬಿಟ್ಕೊಡ್ಬೇಡ. ಓಕೆ ಸರ್, ಓಕೆ. ಅವಳು ನಿಜವಾಗ್ಲೂ ಖತರ್ನಾಕೆ, ಅನುಮಾನನೇ ಇಲ್ಲ. ಆಸ್ತಿ ಬರೋವರೆಗೂ ಕೇರ್ಫುಲ್ ಆಗಿದೆ. ಅವಳಿಗೆ ಬೈಯೋದು ಹೊಡೆಯೋದು ಮಾಡಿ ಮತ್ತೆ ನನ್ನ ತಲೆಗೆ ತಂದಿಡ್ಬೇಡ. ಸರಿ ಸರ್, ಓಕೆ, ಸಾರಿ, ಬರ್ತೀನಿ. ನಾನಿಲ್ಲಿ ತುಂಬ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ ಅನಿಸುತ್ತೆ. ಒಂದೊಂದು ನಿಮಿಷನೂ ಇಲ್ಲಿ ಎಷ್ಟು ಇಂಪಾರ್ಟೆಂಟು. ಇಲ್ಲ ಅಂದರೆ ಈ ಮಹೇಂದ್ರ ಮತ್ತು ಅವನ ಟೀಮ್ ಎಲ್ಲ ಸೇರಿ ನನ್ನ ಆದಿತ್ಯನ ಆಸ್ತಿಗೆ ದಿನ ಕನ್ನ ಹಾಕ್ತಾನೆ ಇರ್ತಾರೆ. ಒಂದಿನ ಆದಿತ್ಯನ ಜೀವಕ್ಕೂ ಕುತ್ತರ್ತಾರೆ. ಯಾರು? ಹಾ, ಗೊತ್ತಾಯ್ತು. ಮನ್ಸಿನ ಒಳಗಿರೋರು ಕಣ್ ಕಟ್ಟಿದ್ರೆ ಗೊತ್ತಾಗದೆ ಇರುತ್ತಾ? ನನ್ನ ಮುದ್ದು ತುಂಟ ನೀನು. ಈ ಗಳಿಗೆಗೋಸ್ಕರ ನಾನು ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಗೊತ್ತಾ? ಈಗಲಾದ್ರೂ ನನ್ನ ಮೇಲೆ ಮನ್ಸು ಬಂತಲ್ಲ, ಬುದ್ಧಿ ಬಂತಲ್ಲ, ಎಷ್ಟು ಸಾಕು. ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನನಗೂ ಅಷ್ಟೇ. ಹಾ, ನೀನಾ? ಹೌದು ಚಿನ್ನ, ತುಂಬ ದಿನದಿಂದ ನಾನು ಕಾಯ್ತಾ ಇದ್ದೆ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೋಡು, ನನ್ನ ತಂಟೆಗೆ ಬರಬೇಡ, ಸುಮ್ಮನೆ ಹೋಗಷ್ಟೇ. ವಸುಂಧ್ರ, ವಸುಂಧ್ರ, ನನ್ನ ಮಾತು ಕೇಳು ಪ್ಲೀಸ್. ಏಯ್, ಹತ್ರ ಬರಬೇಡ, ಜೋರಾಗಿ ಕೂಕೊಂತೀನಿ ಅಷ್ಟೇ. ನೋಡು, ನೀನು ಸ್ವಲ್ಪ ಯೋಚನೆ ಮಾಡು. ಆ ತಿರ್ಬೋಕಿಯಿಂದ ನಿನ್ಗೇನು ಸಿಗ್ತಾ ಇದೆ ಹೇಳು? ಬಿಟ್ಟಾಕೆ ಅವನ್ನ. ಅವನಿಗೋಸ್ಕರ ಈ ದುಷ್ಯಂತನ ಕಳ್ಕೊಬೇಡ. ನೀ ನನ್ನ ಮದುವೆ ಆದ್ರೆ ಈ ಆಸ್ತಿ, ಈ ದೊಡ್ಡ ಬಂಗ್ಲೆ ಎಲ್ಲ ನಿಂದೆ. ಎಸ್. ದುಷ್ಟ, ದೂರ ಇರು. ನಿನ್ನ ಗಂಡ ಅನ್ನೋ ಪವಿತ್ರ ಜಾಗದಲ್ಲಿ ಊಹಿಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲ ನನ್ಗೆ. ಹೇಯ್, ಅಲ್ವೇ? ಅವನಿಗೆ ನೀನು ಮುಖ ಕಂಡ್ರೇನೆ ಆಗಲ್ಲ. ನೀನ್ ನೋಡಿದ್ರೆ ಸತಿ ಸಾವಿತ್ರಿ ತರ ಬಿಲ್ಡಪ್ ಕೊಡ್ತಾ ಇದೆಯಲ್ಲ. ಏ ಲೂಸು, ಓಯ್, ಕಟ್ಕೊಂಡು ಗಂಡ ರೂಮಲ್ಲಿ ಒಬ್ಬನೇ ಇದ್ದಾನೆ, ನೀನೇ ಇವನ ಹತ್ರ ಎಲ್ಲ ಹರಟೆ ಹೊಡ್ಕೊಂಡು. ಬಾ, ಗಂಡನ ಸೇವೆ ಮಾಡಿ ಬಾ. ನೋಡಿ ಅಂದ್ರೆ ನಿಮ್ಮ ಸೇವೆಗೆ ಅಂತಾನೆ ಬರ್ತಿದ್ದೆ. ಆದರೆ ನಮ್ಮ ಮನೇಲಿ ಅಡ್ಗೋಡೆಗಳು ಜಾಸ್ತಿ ನೋಡಿ ಅವನ್ನೆಲ್ಲ ದಾಟ್ಕೊಂಡ್ಬರ್ಬೇಕು. ಅದಕ್ಕೆ ಎಷ್ಟೊತ್ತಾಯ್ತು. ದುಷ್ಯಂತ್, ನಮ್ಮ ಮನೆಯವ್ರ ಹತ್ರ ಏನಾದ್ರು ಮಾತಾಡಿದ್ಯಾ? ಏನಾದ್ರು ಮಾತಾಡ್ತೀರಾ ರೀ? ಈಗಾಗಲೇ ಲೇಟ್ ಆಗಿದೆ. ಇವತ್ತು ನಿಮ್ಮ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಬನ್ನಿ ಹೋಗೋಣ.
ಅಂದ್ರೆ ನಮ್ಮನ್ನು ಸಾಯಿಸಿದ್ದು ಮಹೇಂದ್ರ ವರ್ಮನ. ಅಯ್ಯೋ ಮೋಸ್ಗಾರ. ಆದಿತ್ಯ ಆದಿತ್ಯ ಇಲ್ಲಿ ನೋಡು. ಆದಿತ್ಯ 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 ಎದ್ದೇಳು. ಆದಿತ್ಯ ಇಲ್ಲಿ ನೋಡು. ಆದಿತ್ಯ ಆದಿತ್ಯ ಎದ್ದೇಳು. ಆದಿತ್ಯ 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 ಎದ್ದೇಳು. ಆದಿತ್ಯ ಆದಿತ್ಯ ಡಾಕ್ಟ್ರೆ, ನಮ್ಮ ಆದಿತ್ಯನ ಜೀವಕ್ಕೆ ಏನೂ ತೊಂದರೆ ಇಲ್ಲ ಅಲ್ವಾ? ಅಷ್ಟೇನು ಗಾಬರಿ ಪಡುವಂಥದ್ದೇನಿಲ್ಲ. ಪೇನ್ ಕಿಲ್ಲರ್ ಇಂಜೆಕ್ಷನ್ ಮಾಡಿದ್ದೀನಿ. ಸ್ವಲ್ಪ ರೆಸ್ಟ್ ಮಾಡಲಿ, ಟೈಮ್ ಟು ಟೈಮ್ ಟ್ಯಾಬ್ಲೆಟ್ ತೊಗೊಳ್ಳಿ. ಇನ್ನೇನೇ ಇದ್ದರೂ ನನಗೆ ಫೋನ್ ಮಾಡಿ. ಡಾಕ್ಟರ್, ಆರೈಕೆ ಮಾಡಿದ್ರೆ ಕೋಆಪ್ರೇಟ್ ಮಾಡೋಕ್ಕೆ ಹೇಳಿ. ನೀವು ನಾನು ಅವ್ರ ವೈಫ್ ವಸುಂಧರ. ಈಗಲಾದ್ರೂ ಹಠ ಬಿಡಕ್ಕೆ ಹೇಳಿ ಡಾಕ್ಟರ್. ನೋಡಿ ಆದಿತ್ಯ, ನೀವು ಬೇಗ ಹುಷಾರಾಗಬೇಕು ಅಂದರೆ ಇವ್ರು ಹೇಳ್ದಂಗೆ ಮಾಡಿ. ಗುಡ್, ನಾನಿನ್ನು ಬರ್ತೀನಿ. ದೂರ ಮಾಡೋಕ್ಕೆ ಟ್ರೈ ಮಾಡಿದಷ್ಟು ಹತ್ರ ಆಗೋಕೆ ಹೋಗ್ತೀಯಾ? ನಿಂಗೆ ಹೆಂಗೆ ಫಿಟ್ಟಿಂಗ್ ಹಿಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನಿಂಥ ವಿಷಯದಲ್ಲಿ ನಮ್ಮಪ್ಪನೇ ಮೀರಿಸೋ ಕ್ರಿಮಿನಲ್ಲು. ಪಾಪಚ್ಚಿ, ಏನೋ ಇದು? ಈ ಮನೆಯಲ್ಲಿ ಊರಲ್ಲಿ ಎಲ್ಲೂ ನಿನಗೆ ನೆಮ್ಮದಿ ಇಲ್ವಲ್ಲ? ಯಾಕೋ ಒಬ್ಬೊಬ್ಬನೇ ಹೊರಗಡೆ ಓಡಾಡ್ತೀಯಾ? ಅಮ್ಮ, ಅವರು ರೆಸ್ಟ್ ಮಾಡಲಿ. ಈಗ ತಾನೇ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟು ಹೋಗಿದ್ದಾರೆ. ಬೇಕಾದ್ರೆ ಅವ್ರು ಎದ್ದ ಮೇಲೆ ಮಾತಾಡ್ಸೋಣ. ಏಯ್, ಇವ್ರು ಮಾತಾಡ್ಸಿದ್ರೆ ನಿನ್ಗೇನು ಕಷ್ಟ? ನನಗೇನು ರೆಸ್ಟ್ ಬೇಡ, ನೀವಿಲ್ಲೇ ಇರಿ. ಹಾಗೆಲ್ಲ ಕೋಪ ಮಾಡ್ಕೋಬೇಡ ಪಾಪಚ್ಚಿ. ಅವಳು ನಿನ್ನ ಒಳ್ಳೇದಕ್ಕೆ ಅಲ್ವಾ ಹೇಳಿದ್ದು. ನೀನು ರೆಸ್ಟ್ ತಗೋಪ್ಪ. ಅಮ್ಮ, ಇದು ಒಳ್ಳೇದಕ್ಕೆ ಹೇಳ್ತಿರೋ ಹಾಗೆ ಕಾಣಿಸ್ತಿಲ್ಲ. ಏನೋ ಸತ್ಯನ ಮುಚ್ಚಿಡೋಕ್ಕೆ ಒದ್ದಾಡ್ತಿರೋ ಹಾಗೆ ಕಾಣಿಸ್ತಿದೆ. ದುಷ್ಯಂತ್, ಎಲ್ಲದನ್ನು ಕಾಮಾಲೆ ಕಣ್ಣಿಂದ ನೋಡಬಾರ್ದು. ಸುಮ್ಮನಿರೋ. ಅಯ್ಯೋ, ನಾನು ಕಾಮಾಲೆ ಕಣ್ಣಲ್ಲಿ ನೋಡ್ತಿದ್ದೀನಾ? ಸರಿ, ಈಗಲೇ ಕೇಳಿ, ರಾತ್ರಿ ಹೊತ್ತಲ್ಲಿ ಒಬ್ಬನೇ ದೇವಸ್ಥಾನ ಹತ್ರ ಯಾಕೆ ಹೋಗಿದ್ದ ಅಂತ. ಆಯ್ತು, ಹೇಳು ಅದೇ. ಅಷ್ಟೊತ್ತಲ್ಲಿ ನೀನು ಯಾಕೆ ಅಲ್ಲಿಗೆ ಹೋಗಿದ್ದೆ? ಅದು ಒಬ್ಬ ಸನ್ಯಾಸಿ ಸಿಕ್ಕಿ. ಎಸ್ ಎಸ್, ಸನ್ಯಾಸಿ ಮಾತು ಕೇಳ್ಕೊಂಡು ಹೋಗಿದ್ದೆ ತಾನೆ? ಇವನನ್ನ ಯಾವ ಸನ್ಯಾಸಿ ದೇವಸ್ಥಾನಕ್ಕೆ ಹೋಗಕ್ಕೆ ಹೇಳಿದ್ನೋ ಅದೇ ಸನ್ಯಾಸಿ ಜೊತೆ ಈ ಮನೇಲಿ ಇರೋರೊಬ್ರು ಮಾತಾಡೋದನ್ನ ನನ್ನ ಕಂಡರೆ ನಾನೇ ನೋಡಿದ್ದೀನಿ. ಯಾರು ಯಾರು ದುಷ್ಯಂತ್? ಇನ್ಯಾರು? ಬಗಲ್ ಮೇ ದುಷ್ಮಂತರ ಆರೈಕೆ ಮಾಡೋಕ್ಕೆ ತುದಿಗಾಲ ನಿಂತಿರೋ ಶ್ರೀಮತಿ ವಸುಂಧರ. ನೋ, ಇಲ್ಲ, ಇದು ಸುಳ್ಳು, ಇದು ಸುಳ್ಳು. ಅಯ್ಯೋ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತು ಗೊತ್ತಾಗಲ್ವಾ? ಕದ್ದು ಮುಚ್ಚಿ ಕಳ್ಸನ್ಯಾಸಿ ಹತ್ರ ಗುಟ್ ಗುಟ್ಟಾಗಿ ಮಾತಾಡಿದ್ರೆ ನನಗೂ ಗೊತ್ತಾಗಲ್ವಾ? ದುಷ್ಯಂತ್, ಬೇಡ, ನನ್ನ ಮೇಲೆ ಈ ಥರ ಅಪವಾದ ಹೊರಿಸ್ಬೇಡ. ನಾನು ಯಾರನ್ನೂ ಮೀಟ್ ಮಾಡಿಲ್ಲ, ನನ್ಗೆ ಯಾರು ಗೊತ್ತಿಲ್ಲ. ಮುಚ್ಚ ಬಾಯಿ. ಇಂಥ ನೀಚ್ ಮಟ್ಟಕ್ಕೆ ನೀನು ಇಳಿತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಮೊದಲು ತೊಲಗಿಲಿಂದ ಗೆಟ್ ಔಟ್. ಪಾಪಚ್ಚಿ, ನೀವು ಸುಮ್ಮನೆ ಇರಿ.
ರಾಕ್ಷಸನಿಂದ ದೂರ ಇರಬೇಕು ಅಂತ ಅಪ್ಪಯ್ಯ ಹೇಳಿದ್ರು ಅದೇ ರಾಕ್ಷಸ ಕಣ್ಮುಂದೆ ಬರ್ತಿದ್ದಾನೆ. ನೋ, ಕಾವೇರಿ ನೀನಾ? ದನಿಗಳೇ, ಏನಾಯ್ತು? ಯಾಕೆ ಗಾಬರಿ ಆಗಿದ್ದೀರಾ? ಹತ್ರ ಬರಬೇಡ, ದೂರ ದೂರ. ದನಿಗಳೇ, ನಾನು ನಿಮ್ಮನೆ ಆಳ್ ಕಾವೇರಿ. ಇಲ್ಲ ಇಲ್ಲ, ದೂರ ನಿಂತ್ಕೊಂಡು ಮಾತಾಡು. ಇದ್ಯಾಕೆ ಹೀಗೆ ಹೆದರ್ತಿದ್ದೀರಿ? ಕೆಲ್ಸದ ಆಳ್ಗಳನ್ನ ನೋಡಿ ಭಯಪಟ್ರೆ ಹೇಗಿದ್ದಾನೆ? ಇಲ್ಲ ಇಲ್ಲ, ನೀನೆಲ್ಲ ಹೇಗೆ ಬಂದೆ? ದೂರ ನಿಂತು ಮಾತಾಡು, ಹತ್ರ ಬರಬೇಡ. ಅಯ್ಯೋ ದೇವ್ರೆ, ಎಂತೆಂತವ್ರನ್ನ ಕೊಂದು ಕಾಫಿ ತೋಟಕ್ಕೆ ಗೊಬ್ಬರ ಮಾಡಿ ಹಾಕ್ತಾರಲ್ವಾ ನೀವು? ಈ ಕಾವೇರಿ ನೋಡಿ ಭಯ ಪಡ್ತಿದ್ದೀರಾ? ಇಲ್ಲ, ಇಲ್ಲೇನೋ ನಡೀತಿದೆ, ಇಲ್ಲೇನೋ ಆಗ್ತಿದೆ. ನಿಂತ್ಕೊಳ್ಳಿ ದನಿಗಳೇ, ನಾನು ಬರ್ತೀನಿ, ನಂಗೂ ಭಯ ಆಗ್ತಿದೆ. ನಿಂತ್ಕೊಳ್ಳಿ. ಮಹೇಂದ್ರ ವರ್ಮಾ ನನ್ನನ್ನು ಕಾವೇರಿ ಗೆಟಪ್ಪಲ್ಲಿ ನೋಡಿ ಬೆಚ್ಚಿ ಬಿದ್ದಿದ್ದಾನೆ. ಅಂದರೆ ನನ್ನ ಹಳೆ ಜನ್ಮಕ್ಕೂ ಆಗಿನ ಸಾವುಗೂ ಇವನಿಗೂ ಏನೋ ಖಂಡಿತವಾಗ್ಲೂ ಸಂಬಂಧವಿದೆ. ಎಸ್, ನಾನೇ ಖುದ್ದಾಗಿ ನಿಂತು ನಾನು ಮುಂದೆನೇ ಗುಡಿಸ್ಲಿಕ್ಕೆ ಬೆಂಕಿ ಹಚ್ಚಿದ್ದೀನಿ. ಆಗ್ಲೂ ಸಾಯ್ದಿದ್ದಾಗ ಕಾರಲ್ಲಿ ಗುದ್ದಿ ನಾನು ಇಬ್ರನ್ನೂ ಸಾಯಿಸಿದ್ದೀನಿ. ಆದ್ರೆ ಈ ಕಾವೇರಿ ಹೇಗೆ ಬಂದ್ಲು? ಅಥವಾ ನನ್ನ ಭ್ರಮೇನ? ಏನಾಗ್ತಿದೆ ಇಲ್ಲಿ? ಅಥವಾ ಅವಳು ನಿಜವಾಗ್ಲೂ ಸತ್ತೇ ಇಲ್ವಾ? ತಲೆ ಸಿಡಿತಾ ಇದೆ. ನೀನು ಎಲ್ಲಿದೆ? ನೀನು ರೂಮಲ್ಲಿ ಮಲಗಿದ್ದೆ. ಏನೋ ಸೌಂಡ್ ಆಯ್ತಲ್ಲ, ಯಾರೋ ಬಂದಿರಬೇಕು ಅಂತ ಬಂದೆ. ನೀವ್ಯಾಕೆ ಎಷ್ಟು ಟೆನ್ಷನ್ ಆಗಿದ್ದೀರಾ? ಕುಡಿಯಕ್ಕೆ ಏನಾದ್ರು ಮಾಡ್ಕೊಂಬರ್ಲಾ? ನೀನ್ ಇಲ್ಲಿದ್ರೆ ಅಲ್ಲಿ ಏನು? ಎಲ್ಲಿ? ಏನಾಗಿದೆ ನಿಮ್ಗೆ ಇವತ್ತು? ನೀನೆಲ್ಲೋಗಿದ್ದೆ ಇಷ್ಟೊತ್ತು? ಹೇಳ್ತಿದ್ದೀನಲ್ಲ, ರೂಮಲ್ಲಿ ಮಲಗಿದ್ದೆ ಅಂತ. ಸ್ವಲ್ಪ ಟಯರ್ಡ್ ಆಗಿತ್ತು. ಆಗ್ಲಿಂದ ಇದೇ ಡ್ರೆಸ್ ಹಾಕೊಂಡಿದ್ದೆ ನೀನು? ಏನ್ ಕೇಳ್ತಾ ಇದ್ದೀರಾ? ಏನಾಗಿದೆ ನಿಮ್ಗೆ? ಕೇಳಿದ್ದಕ್ಕೆ ಮಾತ್ರ ಉತ್ತರ ಹೇಳು. ಇದೇ ಡ್ರೆಸ್ ಅಲ್ಲಿ ಇದ್ಯಾ ನೀನು ಆಗ್ಲಿಂದ? ಇನ್ ಯಾವ ಡ್ರೆಸ್ ತಂದು ಕೊಟ್ಟಿದ್ದಾರೆ ನಿಮ್ ಬ್ರದರು? ನಿಂತ ಕಾಲಲ್ಲೇ ಮದುವೆ ಆಗೋಯ್ತಲ್ಲ, ಸೊ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಹಾಗಾದ್ರಲ್ಲಿ ಸೀರೆ ಶರ್ಟು ಹಾಕೊಂಡು ಅದ್ಯಾರು? ಏನು? ಏನ್ ಸೀರೆ ಶರ್ಟು? ಯಾರು? ಹೋಗು,
ಇಲ್ಲಿ ಎದುರುಗಡೆ ನಿಂತ್ಕೋಬೇಡ, ಹೋಗು.